ನಮಸ್ತೆ. ಬನ್ನಿ, ಟ್ವಿನ್ ಫ್ಲೇಮ್ ಕಾರ್ಡ್ ಏನ್ ಗೈಡೆನ್ಸ್ ಕೊಡುತ್ತೆ, ಏನಿದೆ ಅಪ್ಡೇಟ್ ನೋಡೋಣ. ಸೊ ಸದ್ಯಕ್ಕೆ ಕಾರ್ಮಿಕ್ ಅಲ್ಲಿ ಇದ್ದೀರಾ ಇವಾಗ. ಸೊ ಸಾಕಷ್ಟು ಮಿರರ್ ಎಫೆಕ್ಟ್ ನಡೀತಾ ಇದೆ. ಸೊ ನಿಮ್ ಲೈಫ್ ಅಲ್ಲಿ ಏನ್ ಟ್ರಾಜಿಡಿ ಆಗುತ್ತೋ ಅದು ಅವ್ರ ಲೈಫಲ್ಲೂ ಆಗುತ್ತೆ, ಅವ್ರ ಲೈಫಲ್ಲಿ ಏನಾಗುತ್ತೋ ನಿಮ್ ಲೈಫಲ್ಲೂ ಅದೇ ಆಗುತ್ತೆ. ಸೊ ಪಾಸ್ಟ್ ಲೈಫ್ ಅಲ್ಲಿ ಅವ್ರಿಗೆ ಏನ್ ಟ್ರಿಗರ್ ಮಾಡಿದ್ರಿ ನೀವು, ಅದೇ ರೀತಿ ಕಾರ್ಮಿಕ್ ಈ ಲೈಫ್ ಅಲ್ಲಿ ಸದ್ಯಕ್ಕೆ ನಿಮಗೆ ಟ್ರಿಗರ್ ಮಾಡ್ತಿದ್ದಾರೆ. ಬಟ್ ನಥಿಂಗ್ ಟು ವರಿ. ಸೊ ಚೇಂಜ್ ಯುವರ್ ಪರ್ಸ್ಪೆಕ್ಷನ್ ಅಂತ ಇದೆ. ಸೊ ಸದ್ಯಕ್ಕೆ ಇದರಿಂದ ಇರುವಂತ ಕೆಲವು ಸತ್ಯಗಳನ್ನ ತಿಳ್ಕೊಂಡು ನಿಮ್ಮ ದೃಷ್ಟಿಕೋನನ ಬದಲಾಯಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಸ್ವಲ್ಪ ವಾಸ್ತವದಲ್ಲಿ ಇರಿ, ಭ್ರಮೆಯಲ್ಲಿ ಇರಬೇಡಿ ಅನ್ನುವಂಥದ್ದು. ವಾಸ್ತವವಾಗಿ ಇರುವಂತ ಒಂದು ತುಂಬಾ ಕನ್ಫ್ಯೂಷನ್ ಇದೆ. ಆ ಕನ್ಫ್ಯೂಷನ್ ಇಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ಒಂದ್ ರೀತಿ ನಿಮ್ಮ ಎನರ್ಜಿನ ಜನರೇಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಮಾಸ್ಟರ್ ಅನ್ನುವಂಥದ್ದು ಇದೆ. ಸೊ ವೈಲೆಟ್ ಫ್ಲೇಮ್ ಆಕ್ಟಿವೇಶನ್ ಅಂತ, ಅಮೆಥಿಸ್ಟ್ ನ ಒಂದಷ್ಟು ಸ್ಟೋನ್ ನಿಮ್ಮ ಹತ್ರ ಇಟ್ಕೊಳ್ಳಿ. ಇದರಿಂದ ಕೂಡ ನಿಮ್ಮ ಟ್ವಿನ್ ಫ್ಲೇಮ್ ಜರ್ನಿ ಅಪ್ಗ್ರೇಡ್ ಆಗತ್ತೆ ಅನ್ನುವಂಥದ್ದು. ಇಲ್ಲಿ 6 ಎನರ್ಜಿ 4 5 ಎನರ್ಜಿ ಇರೋದ್ರಿಂದ ಲೈಫ್ ಒಂದ್ ರೀತಿ ಆಕ್ಟಿವೇಟ್ ಆಗ್ತಾ ಇದೆ. ಜೊತೆಗೆ ಒಂದು ಅಪ್ಗ್ರೇಡೆಡ್ ರೀತಿಲಿ ನಿಮ್ ಜೀವನ ಬದಲಾಗಬೇಕು ಅನ್ನುವಂಥದ್ದು ಇದೆ. ಸೊ ಡೆಫಿನೆಟ್ಲಿ ಬದಲಾಗತ್ತೆ ಅನ್ನುವಂಥದ್ದು. ಸೊ ಒನ್ ವಿತ್ ಸೆಲ್ಫ್. ಸೊ ನಿಮ್ಗೆ ಸಿಂಗಲ್ ಆಗಿರೋದಕ್ಕೆ, ಟ್ವಿನ್ ಫ್ಲೇಮ್ ಜರ್ನಿಲಿ ಯಾರಿದ್ದೀರಾ ಮ್ಯಾಕ್ಸಿಮಮ್ ನಿಮ್ಗೆ ಸಿಂಗಲ್ ಆಗಿರೋದಕ್ಕೆ ಇಷ್ಟ ಆಗ್ತಾ ಇದೆ. ನಿಮ್ಗೆ ಮಿಂಗಲ್ ಆಗ್ಲಿಕ್ಕೆ ಅಥವಾ ಬೇರೆ ಪರ್ಸನ್ ಜೊತೆ ನಿಮ್ ಲೈಫ್ ನ ಶೇರ್ ಮಾಡೋದಕ್ಕೆ ನಿಮ್ಗೆ ಇಷ್ಟ ಆಗ್ತಾ ಇಲ್ಲ ಅನ್ನುವಂಥದ್ದು ಇದೆ. ಯಾಕೆ ಅಂದ್ರೆ ಎಲ್ಲೋ ಒಂದ್ ಕಡೆ ನಿಮ್ಗೆ ತುಂಬಾ ಟ್ರಿಗರ್ ಮಾಡಿದ್ದಾರೆ, ತುಂಬಾ ನೋವು ಮಾಡಿದ್ದಾರೆ, ತುಂಬಾ ಹರ್ಟ್ ಮಾಡಿದ್ದಾರೆ. ಸೊ ನಿಮ್ಗೆ ಒಂದು ಪ್ರೊಟೆಕ್ಷನ್ ಇಲ್ಲ ಅಂತ ನಿಮ್ಗೆ ಅನ್ನಿಸ್ತಾ ಇರುತ್ತೆ. ತುಂಬಾ ಸಫರಿಂಗ್ ಮೂಡ್ ಅಲ್ಲಿ ಇದ್ದು ನಿಮ್ಗೆ ನನ್ಗ್ ಬೇಡ ಈಗ ಯಾವ ಫ್ಲೇಮು, ಯಾವ ಸೋಲ್ಮೇಟು ಬೇಡ, ಟ್ವಿನ್ ಫ್ಲೇಮು ಬೇಡ, ಏನು ಬೇಡ, ನನ್ ಜೊತೆ ನಾನು ಇದ್ದೀನಿ, ಚೆನ್ನಾಗಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ. ಒಂದು ರಾಧಾಕೃಷ್ಣರ ಎನರ್ಜಿನ ನಿಮ್ಮಲ್ಲಿ ನೀವು ಅಡ್ಯಾಪ್ಟ್ ಮಾಡ್ಕೊಂಬಿಟ್ಟಿದ್ದೀರಾ ಅಂತ ಅನ್ಸುತ್ತೆ. ಸೊ ಟ್ವಿನ್ ಫ್ಲೇಮ್, ಎವ್ರಿಥಿಂಗ್ ಇಸ್ ಪಾಸಿಬಲ್, ಎಲ್ಲದು ಸಾಧ್ಯತೆ ಇದೆ ಅನ್ನುವಂಥದ್ದು ಇದೆ. ನಿಮ್ಗೆ ದೈಹಿಕ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳಾಗ್ತಾ ಇರ್ಬೋದು, ಅಥವಾ ದೈಹಿಕವಾಗಿ ನಿಮ್ಮನ್ನ ಒಂದಷ್ಟು ತೊಂದರೆಗೆ ಒಳಪಡಿಸಿರ್ಬೋದು, ಅಥವಾ ನಿಮ್ಮ ಮೇಲೆ ದೈಹಿಕವಾಗಿ ದಬ್ಬಾಳಿಕೆ ನಡೀತಾ ಇರಬಹುದು. ಅದು ಕಣ್ಣಿಗೆ ಕಾಣುವಂತ ರೀತಿಲಿ ಮನುಷ್ಯರ ಮುಖೇನ ಆಗಿರ್ಬಹುದು. ಕೆಲವು ಸತಿ ಎನರ್ಜಿ ವೈಸ್ ಕೂಡ ನಿಮ್ಮ ಮೇಲೆ ಆ ಒಂದು ದಬ್ಬಾಳಿಕೆ ನಡೀತಾ ಇರಬಹುದು, ಅಥವಾ ಒಂದಷ್ಟು ಕಾರ್ಮಿಕ್ ಅಕೌಂಟ್ ಅಲ್ಲಿ ಇರುವಂತ ದುಷ್ಟ ಶಕ್ತಿಗಳು ನಿಮ್ಮ ಮೇಲೆ ಆ ರೀತಿ ಒಂದಷ್ಟು ಪ್ರಯತ್ನಗಳನ್ನ ಪಡ್ತಾ ಇರಬಹುದು. ಬಟ್ ನಿಮ್ಮ ಸೋಲ್ ಪ್ರೋಗ್ರಾಮ್ ಏನಿದೆ ಇದರಿಂದ ಯಾವುದೇ ರೀತಿ ಹಾಳಾಗೋದಿಲ್ಲ. ನೀವು ಇದನ್ನ ಸರಿಪಡಿಸ್ಕೊಳ್ಬೇಕು, ನಿಮ್ಮ ಜೀವನನ ಒಂದು ಪರಿಶುದ್ಧವಾದಂತ ರೀತಿಲಿ ನೀವು ನೋಡ್ಬೇಕು ಅನ್ನುವಂಥದ್ದು ಇದೆ. ನಿಮ್ಮ ಫೀಲ್ಡ್ ನ ಒಂಚೂರು ಅಂದ್ರೆ ನಿಮ್ಮ ಸರೌಂಡಿಂಗ್, ನಿಮ್ಮ ಔರ ಇರ್ಬೋದು, ನಿಮ್ಮ ಮನೆ ಇರ್ಬೋದು, ನಿಮ್ಮ ಜೀವನ ಇರ್ಬೋದು, ಒಂದಷ್ಟು ಅಪ್ಗ್ರೇಡ್ ಮಾಡ್ಕೊಳ್ಳಿ, ಒಂದು ಟೈಟ್ ಸೆಕ್ಯೂರಿಟಿನ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಜೊತೆಗೆ ರಿಲೀಸ್, ರೈಸ್, ರೀಕ್ಲೈಮ್ ಅಂತ ಇದೆ. ಸೊ ನಿಮ್ಮ ಸೋಲ್ನ ಇನ್ನೊಮ್ಮೆ ಆಕ್ಟಿವೇಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಯಾರು ಎಷ್ಟೇ ಬೇಜಾರ್ ಮಾಡ್ಲಿ, ಏನೇ ಮಾಡಿರ್ಲಿ, ಯಾವುದೇ ರೀತಿ ನಿಮಗ್ ತೊಂದರೆ ಕೊಟ್ಟಿರ್ಲಿ, ಅದಕ್ಕೆ ನೀವು ಕಾರಣ ಅಲ್ಲ ಅಲ್ವಾ. ಅದಕ್ಕೆ ನಿಮ್ಮ ದೇಹನ ದಂಡಿಸೋದಾಗ್ಲಿ, ನಿಮ್ಮ ಮನಸ್ಸನ್ನ ದಂಡಿಸೋದಾಗ್ಲಿ ಮಾಡಬೇಡಿ ಅನ್ನುವಂಥದ್ದು ಇದೆ. ಸೊ ನಿಮ್ಮ ದೇಹ ಮನಸ್ಸನ್ನ ನೀವು ಎಷ್ಟು ದಂಡಿಸ್ತೀರೋ ಆದ್ರಿಂದ ನಿಮ್ಮ ಕಾರ್ಮಿಕ್ ಯಾರಿದ್ದಾರೆ ಅಥವಾ ನಿಮ್ಗೆ ಯಾರು ತೊಂದರೆ ಕೊಡ್ತಿದ್ದಾರೆ ಅವ್ರಿಗೆ ಅನುಕೂಲ ಆಗುತ್ತೆ ಹೊರತು ಅವ್ರು ಇದರಿಂದ ಖುಷಿ ಪಟ್ಟು ಇನ್ನೊಂದಷ್ಟು ಜನಕ್ಕೆ ತೊಂದರೆ ಮಾಡೋ ಉದ್ದೇಶನ ಇಟ್ಕೊಳ್ತಾರೆ ಹೊರತು ಅದರಿಂದ ಅವ್ರು ಯಾವುದೇ ತಪ್ಪನ್ನ ತಿದ್ಕೊಳ್ಳೋದಿಲ್ಲ. ಸೊ ಅದು ಅವರ ತಪ್ಪು, ಅದನ್ನ ಅಲ್ಲೇ ಬಿಟ್ಟು ಸೊ ನಾವು ನಮ್ಮ ಈ ಒಂದು ಟ್ವಿನ್ ಫ್ಲೇಮ್ ಜರ್ನಿನ ಕಂಪ್ಲೀಟ್ ಮಾಡ್ಲೇಬೇಕು. ಇಟ್ ಈಸ್, ನಂಗೆ ಗೊತ್ತಿಲ್ಲ ಹೇಗೆ ಹೇಳೋದು ಅಂತ, ಬಟ್ ಆ ತರ ಇದೆ. ಸೊ ಅನ್ಫೆಸಿಫಿಕೇಶನ್, ನಿಮ್ಗೊಂದು ಸ್ಪೆಸಿಫಿಕ್ ಆಗಿ ಇಂಥದ್ದೇ ಬೇಕು, ಹೀಗೆ ಇರಬೇಕು ಅನ್ನೋ ಯಾವ ಐಡಿಯಾನು ನಿಮ್ಗೆ ಸಿಗ್ತಾ ಇಲ್ಲ, ಯಾವ ಒಂದು ಬದಲಾವಣೆನೂ ನಿಮ್ಗೆ ಕಾಣಿಸ್ತಾ ಇಲ್ಲ, ಯಾವ ರೀತಿ ಮಾಡ್ಬೇಕು ಅನ್ಕೊಳ್ಳೋದೇ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಇಲ್ಲಿ. ಯಾಕೆ ಅಂದ್ರೆ
ಎಲ್ಲವೂ ಸಾಧ್ಯ ಇದೆ ಟ್ವಿನ್ ಫ್ಲೇಮ್ ಅಲ್ಲಿ, ಎಲ್ಲವೂ ಕೂಡ ಸಾಧ್ಯ ಇದೆ. ನಿಮ್ಗೆ ಏನೇ ಸಮಸ್ಯೆ ಆಗಿದ್ರು ನಿಮ್ಮ ಟ್ವಿನ್ ಫ್ಲೇಮ್ ಅದನ್ನ ಕ್ಷಮಿಸಿ ಉದಾರ ಮನಸ್ಸು ಅಂತ ಹೇಳೋದಿಲ್ಲ. ಟ್ವಿನ್ ಫ್ಲೇಮ್ ಜರ್ನಿ ಇರೋದೇ ಹಾಗೆ, ಹೊರದಿ ಚೂರ್ ಚೂರ್ ಆಗಿರೋದನ್ನು ಕೂಡ ಸರಿಪಡಿಸ್ಕೊಂಡು ಹೊಂದಾಣಿಕೆನ ಮಾಡ್ಕೊಂಡು ಹೋಗೋದೇ ಟ್ವಿನ್ ಫ್ಲೇಮ್ ಜರ್ನಿಯ ಬಹು ಮುಖ್ಯವಾದಂತ ಬದಲಾವಣೆಯಲ್ಲಿ ಇರುವಂತ ಒಂದು ಟ್ರಿಗರಿಂಗ್ ಪಾಯಿಂಟ್. ಅದನ್ನ ಮಾಡೇ ಮಾಡ್ತಾರೆ. ನಿಮ್ಗೆ ಇಷ್ಟ ಇರ್ಲಿ ಇಷ್ಟ ಇಲ್ದಿರ ಇರ್ಲಿ, ಅದಂತೂ ಆಗೇ ಆಗತ್ತೆ. ಸೊ ಹಾಗಾಗಿ ಹೆಚ್ಚು ತಲೆಗೆಡ್ಸ್ಕೊಳಕ್ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಜೊತೆಗೆ ಫೈನಾನ್ಷಿಯಲ್ ವಿಚಾರ ತುಂಬಾ ಸಮಸ್ಯೆನ ಮಾಡ್ತಾ ಇದೆ ನಿಮ್ ಜೀವನದಲ್ಲಿ, ತುಂಬಾ ತುಂಬಾ ಸಮಸ್ಯೆನ ಮಾಡ್ತಾ ಇದೆ ಫೈನಾನ್ಷಿಯಲ್ ವಿಚಾರ. ಸೊ ಆ ಫೈನಾನ್ಷಿಯಲ್ ವಿಚಾರದಿಂದಾನೇ ನಿಮ್ಗೆ ಜಾಸ್ತಿ ಟ್ರಿಗರ್ ಆಗ್ತಾ ಇರೋದು, ಸಮಸ್ಯೆಗಳಾಗ್ತಾ ಇರೋದು. ನಿಮ್ಮ ಟ್ವಿನ್ ಫ್ಲೇಮ್ ಜರ್ನಿ ಇರ್ಬೋದು, ನಿಮ್ಮ ಸೋಲ್ಮೇಟ್ ಜರ್ನಿಲಿ ಬರುವಂತ ಸಮಸ್ಯೆಗಳಿರ್ಬೋದು, ಇದೆಲ್ಲವೂ ಕೂಡ ಅದರಿಂದಾನೇ ಆಗ್ತಾ ಇರೋದು. ಬಟ್ ಇಲ್ಲಿ 10-10 ಇದೆ. ಖಂಡಿತವಾಗ್ಲೂ ನಿಮ್ಮ ಲೈಫ್ ನೋಡಿ 9 ಆದ್ಮೇಲೆ 10 ಬರ್ತಾ ಇದೆ. ಸೊ ಎಲ್ಲವೂ ಕೂಡ ಅಪ್ಗ್ರೇಡ್ ಅನ್ನ ತೋರಿಸ್ತಾ ಇದೆ, ರೀಕನ್ಸಿಲೇಷನ್ ಇದೆ, ಡಿಫ್ರೆಂಟ್ ಆಗಿ ಇದೀರ, ಡಿಫ್ರೆನ್ಸ್ ಇದೆ ಇಬ್ರಲ್ಲೂ. ಸೊ ನಿಮ್ಮ ಮೇಲೆ ನಿಮ್ಮ ಟ್ವಿನ್ ಫ್ಲೇಮ್ ಅಲ್ಲಿ ಡಿಫ್ರೆನ್ಸ್ ಇದೆ, ತುಂಬಾ ಡಿಫ್ರೆನ್ಸ್ ಇದ್ದಾಗ ಇಟ್ಸ್ ಓಕೆ, ಅದನ್ನ ಒಪ್ಕೊಳ್ಳಿ, ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಒಂದು ರಿಯೂನಿಯನ್ ಎನರ್ಜಿ ಇದೆ. ಸೊ ಈ ಲೈಫ್ ಅಲ್ಲಿ ನೀವು ಇದಕ್ಕೆ ಅವಕಾಶ ಕೊಡ್ಲೇಬೇಕು. ಸಿಂಗಲ್ ಆಗಿರ್ತೀನಿ ಅಂತ ಅನ್ನೋ ಹಾಗಿಲ್ಲ. ಸೊ ರಿಯೂನಿಯನ್ ಎನರ್ಜಿ ಇದೆ ಇಲ್ಲಿ. ಸೊ ದಯವಿಟ್ಟು ರಿಯೂನಿಯನ್ಗೆ ಓಕೆ ಅನ್ನಿ ಅನ್ನುವಂಥದ್ದು ಇದೆ. ಒಂದಷ್ಟು ಸಪ್ರೇಟ್ ಆಗಿ ಹೀಲಿಂಗ್ ಆಗ್ಬೇಕು ನಿಮ್ಗೆ. ಕಾರ್ಮಿಕ್ ತುಂಬಾ ಇದೆ, ಗೋ ವಿತ್ ಇನ್. ನಿಮ್ಮೊಳಗೆ ನೀವೇ ಈ ಒಂದು ಹೀಲಿಂಗ್ ಅನ್ನ ಮಾಡ್ಕೊಳ್ಬೇಕು. ಈ ಹೀಲಿಂಗ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಹೈ ಪ್ರಿಸ್ಟೆಸ್ ಇದೆ. ಸೊ ಎಸ್, ವಾಗ್ದೇವಿನೇ ಹೊಂದಿದ್ದಾರೆ ಇಲ್ಲಿ. ಸೊ ವಾಗ್ದೇವಿ ನಿಮ್ಗೆ, ಐ ಮೀನ್ ಜ್ಞಾನ ದೇವತೆ ನಿಮ್ಗೆ ಜ್ಞಾನನ ಕೊಡ್ತಿದ್ದಾರೆ. ಯಾಕೆ ಅಜ್ಞಾನದಲ್ಲಿ ಅಜ್ಞಾನಿಯಾಗಿ ಇರ್ತೀರಾ, ಜೀವನನ ಒಂದು ಪಾಸಿಟಿವ್ ಆಗಿ ಜ್ಞಾನಯುಕ್ತವಾಗಿ ತಗೊಂಡು ಹೋಗಿ ಅನ್ನುವಂಥದ್ದು. ಜೊತೆಗೆ ನಂಗೆ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಆಶೀರ್ವಾದ ತುಂಬಾ ಕಾಣಿಸ್ತಾ ಇದೆ. ಜೊತೆಗೆ ನಿಮ್ಮ ಕಾನ್ಶಿಯಸ್ ನ ಎಕ್ಸ್ಪೆಂಡ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ರಹಸ್ಯಗಳಿದೆ, ಆ ರಹಸ್ಯಗಳೆಲ್ಲವೂ ಕೂಡ ಗೊತ್ತಾಗತ್ತೆ ನಿಮ್ಗೆ, ಎಲ್ಲದಕ್ಕೂ ಉತ್ತರ ಅನ್ನೋದು ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ನೋಡಿ, ಕ್ಲಿಯರಿಂಗ್ ಕರ್ಮ, ಕುಂಡಲಿನಿ ಆಕ್ಟಿವೇಶನ್. ಸೊ ಕರ್ಮ ಕ್ಲಿಯರ್ ಆಗ್ತಾ ಐತೆ. ಸೊ ಪಾಸ್ಟ್ ಲೈಫ್ ಕರ್ಮ ಇರ್ಬೋದು, ಕಾರ್ಮಿಕ್ ಕರ್ಮ ಇರ್ಬೋದು, ಎಲ್ಲವೂ ಕೂಡ ಕ್ಲಿಯರ್ ಆಗ್ತಾ ಐತೆ. ಕುಂಡಲಿನಿ ಶಕ್ತಿನ ಜಾಗೃತ ಮಾಡ್ಕೊಳ್ಳಿ, ಆಕ್ಟಿವೇಟ್ ಆಗ್ತಾ ಇದೆ ಅಂತ. ಈವನ್ ನಿಮ್ಮ ಕುಂಡಲಿನಿ ಶಕ್ತಿ ಜಾಗೃತ ಆಗ್ಬೇಕು ಅಂದ್ರೂ ಕೂಡ ನೀವು ಟ್ವಿನ್ ಫ್ಲೇಮ್ ಜರ್ನಿನ ಕಂಪ್ಲೀಟ್ ಮಾಡ್ಬೇಕು. ನೀವು ಟ್ವಿನ್ ಫ್ಲೇಮ್ ಜೊತೆ ನೀವು ಸೇರ್ಬೇಕು. ಸೇರಿದಾಗೆ ನಿಮ್ಮ ಕುಂಡಲಿನಿ ಶಕ್ತಿ ಸರಿ ಹೋಗೋದು, ನಿಮ್ಮ ಕಾರ್ಮಿಕ್ ಕರ್ಮ ಕಳಿಯುವಂಥದ್ದು. ಇಲ್ಲಾಂದ್ರೆ ಈ ಕಾರ್ಮಿಕ್ ಕರ್ಮ ಕಳಿಯೋದಿಲ್ಲ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸ್ಪಿರಿಚುವಲ್ ಅವೇಕನಿಂಗ್ ಅನ್ನುವಂಥದ್ದು ಇದೆ. ಶಿಫ್ಟ್ ಆರ್ ಬಿ ಶಿಫ್ಟೆಡ್. ಒಂದಷ್ಟು ಗ್ರಹಗತಿಗಳು ಕೂಡ ನಿಮ್ಗೆ ಬದಲಾವಣೆಯನ್ನ ತಂದ್ಕೊಡುತ್ತೆ. ಇನ್ನೊಂದಷ್ಟು ವಿಚಾರದಲ್ಲಿ ನಿಮ್ಗೆ ಸಾಕಷ್ಟು ಒಂದು ಸ್ಪಿರಿಚುವಲ್ ಅವೇಕನಿಂಗ್ ಕೂಡ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಆಧ್ಯಾತ್ಮಿಕ ಮಾರ್ಗದಲ್ಲಿ ಒಂದು ಬದಲಾವಣೆ ಅನ್ನೋದನ್ನ ಆದಷ್ಟು ಬೇಗ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲೋ ಒಂದ್ ಕಡೆ ನೀವು ಯೂನಿವರ್ಸಿಗೆ ಸರೆಂಡರ್ ಮಾಡ್ತಾ ಇಲ್ಲ. ಡಾರ್ಕ್ ನೈಟ್ ಆಫ್ ಸೋಲ್. ಸೊ ನೈಟ್ ನಿಮ್ಗೆ ತುಂಬಾ ಟ್ರಿಗರ್ ಆಗ್ತಾ ಇದೆ. ನಿಮ್ಮ ಪೀಸ್ ಆಫ್ ಮೈಂಡ್ ಎಲ್ಲೋ ಹೊರಟೋಗಿದೆ. ಸೊ ತುಂಬಾ ಸಮಸ್ಯೆ ಅಂದ್ರೆ ತುಂಬಾ ಸಮಸ್ಯೆ ಮಾಡ್ತಿದ್ದಾರೆ. ಬಿಕಾಸ್ ನಿಮ್ದು ಡಿವೈನ್ ಫೆಮಿನೈನ್ ಎನರ್ಜಿ ಇದೆ, ತುಂಬಾ ಒಳ್ಳೆ ಹೃದಯ ಇದೆ, ಮನ್ಸಿದೆ, ಕರುಣೆಗೆ ಕರಗುವಂತ ಸ್ಥಿತಿ ಇದೆ. ಕಿಂಗು ಕೂಡ ಇದ್ದಾರೆ. ಸೊ ನೋಡಿ, ಕ್ವೀನು ಕಿಂಗು. ಸೊ ನೀವು ಹೈಯರ್ ಸೆಲ್ಫ್ ಜೊತೆ ತುಂಬಾ ಪವರ್ಫುಲ್ ಆಗಿ ಇದ್ದೀರಾ. ಸರೆಂಡರ್ ಮಾಡಿ, ಕಿಂಗ್ನ ಕ್ವೀನಿಗೆ ಸರೆಂಡರ್ ಮಾಡಿ, ಕ್ವೀನಿಗೆ ಕಿಂಗಿಗೆ ಸರೆಂಡರ್ ಮಾಡಿ. ಖಂಡಿತವಾಗ್ಲೂ ನೀವು ರಿಯೂನಿಯನ್ ಆಗ್ಲೇಬೇಕು, ಹಾಗೆ ಆಗ್ತೀರಾ. ಇದು ತಪ್ಪಿಸ್ಲಿಕ್ಕೆ ತುಂಬಾ ಕಷ್ಟ ಇದೆ. ಇಷ್ಟು ವರ್ಷ ತುಂಬಾ ಡಿಲೇ ಆಗಿದೆ ಈಗಾಗ್ಲೇ. ಸೊ ಈ ಡಿಲೇಗೆ ಒಬ್ಬೊಬ್ರೆ ಇನ್ಮೇಲೆ ಪನಿಷ್ ಆಗ್ತಾರೆ. ಯಾರ್ಯಾರು ನಿಮ್ಮ ಟ್ವಿನ್ ಫ್ಲೇಮ್ ಜರ್ನಿಗೆ ಅಡ್ಡ ಬಂದ್ರು ಅಥವಾ ಸಮಸ್ಯೆ ಮಾಡಿದ್ರು, ಕಾರ್ಮಿಕ ಮುಗ್ದೋಗಿದ್ರು ಕೂಡ ಆ ಕಾರ್ಮಿಕನ್ನ ಇಟ್ಕೊಂಡು ಆಟ ಆಡಿದ್ರು, ಇದೆಲ್ಲ ಗೊತ್ತಾಗತ್ತೆ ನಿಮ್ಗೆ. ಗೊತ್ತಾದ್ರೂ ಏನು ಮಾಡಕ್ ಆಗಲ್ಲ ನಾನು ಅಂತ ಅನ್ಕೊಂಡಿರ್ಬೋದು. ಬಟ್ ಒಂದ್ ಮಿಷನ್ ಏನಿತ್ತು ನಿಮ್ಮ ಈ ಲೈಫ್ ಟೈಮ್, ಅದು ಸರಿ ಹೋಗುತ್ತೆ ಅಂತ ಇದೆ. ಸೊ ವೆಲ್ಕಮ್ ಹೋಮ್ ಅಂತ ಇದೆ. ಸೊ ನ್ಯೂ ಪರ್ಸನ್ ನಿಮ್ ಮನೆಗೆ, ನಿಮ್ಮ ಮನಸ್ಸಿಗೆ ಕರೀತೀರಾ ಅನ್ನುವಂಥದ್ದು ಕೂಡ ಇದೆ. ಫಾಸ್ಟ್ ಟ್ರ್ಯಾಕ್ ಟು ಅಸೆನ್ಸಿಯೇಷನ್ ಅಂತ ಇದೆ. ಸೊ ದ ಚೂಸನ್ ಒನ್, ನಿಮ್ಗೆ ಅಂತಾನೆ ಯೂನಿವರ್ಸ್ ಚೂಸ್ ಮಾಡಿದೆ ಇವ್ರನ್ನ. ಸೊ ಹಾಗಾಗಿ ಇವ್ರು ನಿಮ್ ಲೈಫಿಗೆ ಬರ್ಲೇಬೇಕು, ಆಯ್ತಾ. ಸೊ ನಾನು ಸಿಂಗಲ್ ಆಗಿರ್ತೀನಿ, ನಂಗೆ ಬೇಡ ಟ್ವಿನ್ ಫ್ಲೇಮ್, ಈ ತರ ಹರಾಸ್ಮೆಂಟ್ ಆಗಿದೆ ಅಥವಾ
ಸಾರಿ ಆ ವರ್ಡ್ ಯೂಸ್ ಮಾಡಿದಕ್ಕೆ, ಯಾಕೆಂದ್ರೆ ನಂಗಿರೋ ಅಂತ ಎನರ್ಜಿನೇ ಅದು. ಸೊ ಈ ಎನರ್ಜಿ ಎಷ್ಟು ಟ್ರಿಗರ್ ಮಾಡ್ತಿದೆ ನಿಮ್ಗೆ ಅಂದ್ರೆ ನನ್ಗಳು ಬರೋದೊಂದು ಬಾಕಿ ಇದೆ ಇಲ್ಲಿ. ಸೊ ಅಷ್ಟಿದೆ. ಸೊ ಬಟ್ ಹೇಳೋದ್ ಬೇಡ, ಅದನ್ನೆಲ್ಲ ಕೆಣ್ಕಿ ಇದೊಂದು ಸಮಾಜಮುಖಿ ವಿಚಾರಗಳು. ಸೊ ಇಲ್ಲಿ ತಿಳಿಸಿ ಮತ್ತೆ ಅದಕ್ಕೆ ಇನ್ನೊಂದು ಬಣ್ಣ ಹಚ್ಚೋದು ಬೇಡ ಅನ್ನುವಂತ ಕಾರಣಕ್ಕೆ ಸುಮ್ಮನಿದ್ದೀನಿ. ಬಟ್ ಈ ಲೈಫಲ್ಲಿ ಅವ್ರ ಜೊತೆ ನಿಮ್ ಲೈಫ್ ಚೆನ್ನಾಗಿರುತ್ತೆ. ಸೊ ಜಾಸ್ತಿ ಗಮನ ಕೊಡಬೇಡಿ ಬೇರೆ ವಿಚಾರಗಳ ಕಡೆ. ಸೊ ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿರಿ ಅನ್ನುವಂಥದ್ದು ಇದೆ, ಅಕ್ನಾಲೇಜ್ ಇದೆ. ಸೊ ಟೇಕ್ ರೆಸ್ಪಾನ್ಸಿಬಿಲಿಟಿ, ನೀವೇ ರೆಸ್ಪಾನ್ಸಿಬಿಲಿಟಿ ತಗೊಳ್ಬೇಕು. ಸಾಕಷ್ಟು ಅದೃಷ್ಟ ಮುಂದೆ ಇದೆ. ನಿಮ್ಮೆಲ್ಲ ಲಾಕ್ಡ್ ಸಿಚುವೇಶನ್ ಏನಿತ್ತು ಎಲ್ಲವೂ ಕೂಡ ಅನ್ಲಾಕ್ ಆಗತ್ತೆ, ಎಲ್ಲವೂ ಕೂಡ ಅನ್ಬ್ಲಾಕ್ ಆಗತ್ತೆ. ನಿಮ್ಮ ಅದೃಷ್ಟ ಇರ್ಬೋದು, ನಿಮ್ಮ ಕೆರಿಯರ್ ಇರ್ಬೋದು, ನಿಮ್ಮ ಪರ್ಸನಲ್ ಲೈಫ್, ನಿಮ್ಮ ಪ್ರೊಫೆಷನಲ್ ಲೈಫ್, ನಿಮ್ಮ ಹೆಲ್ತ್, ವೆಲ್ತ್, ಲವ್, ಫ್ಯಾಮಿಲಿ, ಚಿಲ್ಡ್ರನ್ಸ್ ಎಲ್ಲವೂ ಕೂಡ ಕ್ಲಿಯರ್ ಆಗತ್ತೆ, ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಇದೆ. ಸೋಲ್ಮೇಟ್ ಇದ್ರೆ ಸೋಲ್ಮೇಟ್ ಜರ್ನಿಲಿ ಇರೋರಿಗೆ, ಸೊ ಕಾರ್ಮಿಕ್ ರಿಲೇಶನ್ಶಿಪ್ ಇಂದ ನೀವು ಹೊರಗೆ ಬರ್ಬೇಕು. ನಿಮ್ಮಿಬ್ಬರ ಸಮಸ್ಯೆಗಳು ಏನಿದೆ ಅದನ್ನ ನೀವು ಕ್ಲಿಯರ್ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಇದೆ. ನಿಮ್ಮಿಬ್ಬರ ಕಾರ್ಮಿಕ್ ಸಮಸ್ಯೆಗಳನ್ನ ನೀವಿಬ್ರು ಕ್ಲಿಯರ್ ಮಾಡ್ಕೊಂಡ್ರೆ ನಿಮ್ಮ ಸೋಲ್ಮೇಟ್ ಜರ್ನಿ ಕಂಪ್ಲೀಟ್ ಆಗತ್ತೆ. ಹೊಸ ಸೋಲ್ಮೇಟ್ ಬರಬಹುದು, ಇಲ್ಲ ಸೋಲ್ಮೇಟ್ ಜರ್ನಿಲಿ ಇರುವಂತ ಸಮಸ್ಯೆಗಳು ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ. ಸೊ ಡಿವೈನ್ ಆರ್ಡರ್ ಅಲ್ಲಿ ನೀವು ತಾಳ್ಮೆಯಿಂದ ಕಾಯ್ತಾ ಇರಿ. ಸೊ ಡಿವೈನ್ ನಿಮ್ ಲೈಫಿಗೆ ಸರಿಯಾದ ಒಂದು ಮಾರ್ಗದರ್ಶನನ ಕೊಡುತ್ತೆ. ಎಸ್, ನೀವು ಸಾಕು ನೀವೊಬ್ರೆ ಅನ್ನುವಂಥದ್ದು ಇದೆ. ಬಟ್ ಇಲ್ಲಿ ಟ್ರಯಾಂಗಲ್ ಇದೆ. ಟ್ವಿನ್ ಫ್ಲೇಮ್ ಅಲ್ಲಿ ಇದು ಫೆಮಿನೈನ್ ಟ್ವಿನ್ ಇದೆ, ಜೊತೆಗೆ ಮಸ್ಕ್ಯುಲಿನ್ ಕೂಡ ಟ್ವಿನ್ ಇದೆ. ಓಕೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಇದೆ. ಸೋಲ್ಮೇಟ್ ಎನರ್ಜಿ ಇರಬಹುದು, ಟ್ವಿನ್ ಫ್ಲೇಮ್ ಎನರ್ಜಿ ಇರಬಹುದು, ಎರಡು ಡಿಫ್ರೆಂಟ್ ವೇಲಿ ಇರುತ್ತೆ. ಸೊ ನೋಡಿ, ಇಲ್ಲಿ ಮಸ್ಕ್ಯುಲಿನ್ ಮತ್ತೆ ಫೆಮಿನೈನ್ ಎರಡೂ ಕೂಡ ಲೋವರ್ ಸೆಲ್ಫ್ ನ ಹೈಯರ್ ಸೆಲ್ಫ್. ಸೊ ಮಸ್ಕ್ಯುಲಿನ್ ಎನರ್ಜಿ ಯಾವಾಗ್ಲೂ ಲೋವರ್ ಸೆಲ್ಫ್ ಅಲ್ಲಿ ಇರುತ್ತೆ, ಫೆಮಿನೈನ್ ಎನರ್ಜಿ ಯಾವಾಗ್ಲೂ ಹೈಯರ್ ಸೆಲ್ಫ್ ಅಲ್ಲಿ ಇರುತ್ತೆ. ಸೊ ಇವರಿಬ್ಬರನ್ನು ರೀಕನೆಕ್ಟ್ ಮಾಡ್ಬೇಕಾಗಿರೋದು ಯೂನಿವರ್ಸಲ್ ಜಾಬ್, ಅದನ್ನ ಅದ್ ಮಾಡುತ್ತೆ. ಸೊ ಹಾಗಾಗಿ ನೀವು ಇಲ್ಲಿ ಹಳೆ ನೆನಪುಗಳನ್ನೆಲ್ಲ ಕೆದಕೊಂಡು ನೋವು ಮಾಡ್ಕೊಂಡು ನಂಗೆ ಬೇಡ, ನಾನು ಹೀಗೆ ಇರ್ತೀನಿ ಅಂತ ಇರಬೇಡಿ. ಸೊ ಲೈಫಲ್ಲಿ ಮುಂದುವರಿಯೋದ್ರ ಕಡೆ ಗಮನನ ಕೊಡಿ. ರಿಯೂನಿಯನ್ ಆಗ್ಲೇಬೇಕು, ಇದು ಒಂದಾಗ್ಲೇಬೇಕು. ಈ ಒಂದು ಡಿವೈನ್ ಪರ್ಪಸ್ಸಿಗೆ ಹುಟ್ಟಿರುವಂತ ಈ ಜೋಡಿಗಳು ಒಂದಾಗ್ಬೇಕು ಅನ್ನುವಂಥದ್ದು ಇದೆ. ಇದು ಯಾವ ಜೋಡಿ ಅಂತ ನಂಗೆ ಗೊತ್ತಿಲ್ಲ, ಬಟ್ ಸುಮಾರು ಜನ ಸಿಂಗಲ್ಸ್ ಇರೋದ್ರಿಂದ ಸೊ 99.9% ಸಿಂಗಲ್ಸಿಗೆ ಈ ವರ್ಷ ಮ್ಯಾರೇಜ್ ಆಗುತ್ತೆ. ಸೀರಿಯಸ್ಲಿ ಮ್ಯಾರೇಜ್ ಆಗುತ್ತೆ. ಟೇಕ್ ಮೀ ಹೋಮ್ ಅಂತ ಇದೆ. ಸೊ ಪಾತ್ವೇ ಟು ಟ್ರೂ ಲವ್, ನಿಜವಾದ ಪ್ರೀತಿ ನಿಮ್ಮ ಜೀವನಕ್ಕೆ ಬರುತ್ತೆ ಅನ್ನುವಂಥದ್ದು ಇದೆ. ಸೊ ಎಲ್ಲೋ ಒಂದ್ ಕಡೆ ನೀವು ಸತ್ಯನ ಮಾತಾಡಲ್ಲ ಅನ್ನುವಂಥದ್ದು ಇದೆ. ಸೊ ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್ ಅಂತ ಇದೆ. ನೀವೇನಿದ್ದೀರಾ ಅದನ್ನ ಮಾತಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಮಾತನ್ನ ಅಥವಾ ನಿಮ್ಮ ಪಾಲಿನ ಸತ್ಯನ ನೀವು ಮಾತಾಡ್ತಾ ಇರಿ, ಇದರಿಂದ ಒಳ್ಳೇದಾಗತ್ತೆ. ಡಿವೈನ್ ಏನ್ ನಿಮ್ಗೆ ಹೇಳಿದ್ದಾರೆ ಸೆಲ್ಫ್ ಲವ್ ಪ್ರಾಕ್ಟೀಸ್ ಮಾಡ್ಲಿಕ್ಕೆ, ಅದನ್ನ ಮಾಡ್ತಾ ಇರಿ. ಮಿಕ್ಕಿದೆಲ್ಲವೂ ಕೂಡ ಡಿವೈನಿಗೆ ಬಿಟ್ಬಿಡಿ. ಮತ್ತೆ ಇನ್ಯಾವತ್ತು ನಂಗೆ ಯಾರು ಬೇಡ ಅಂತ ಹೇಳ್ಬೇಡಿ. ಅಶ್ವಿನಿ ದೇವತೆಗಳು ಇರ್ತಾರೆ, ಸೊ ಅವರು ಯಾವಾಗ ತತಸ್ತು ಅಂತಾರೆ ಅಂತ ಗೊತ್ತಾಗೋದಿಲ್ಲ. ಸೊ ಕ್ರಿಯೇಟಿವ್ ಎಕ್ಸ್ಪ್ರೆಷನ್ ಅಂತ ಹೇಳ್ತಾ ಇದೆ. ಸೊ ದ ಎಲೆಕ್ಟ್ರಿಕಲ್, ಏನೋ ಒಂದು ಎಲೆಕ್ಟ್ರಿಕಲ್ ರೀತಿ, ಒಂದು ಸ್ಪಾರ್ಕ್ ರೀತಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಬರುತ್ತೆ ಅನ್ನುವಂಥದ್ದು ಇದೆ. ಹಳೆ ಕಾರ್ಮಿಕ್ ಡೆಬಿಟ್ ಎಲ್ಲ ಮುಗಿದಾಯ್ತು. ಸೊ ಹಳೆ ವಿಚಾರಗಳು, ಹಳೆ ವ್ಯಕ್ತಿಗಳೆಲ್ಲ ನಿಮ್ ಜೀವನದಿಂದ, ನಿಮ್ ಮೈಂಡ್ ಇಂದ ಹೋಗಬೇಕು. ಹೋಗಾಯ್ತು. ಇವಾಗ ಏನಿದ್ರು ನಿಮ್ಮ ಪಾಲಿನ ಸತ್ಯ, ನಿಮ್ಮ ಪಾಲಿನ ಜೀವನ, ನಿಮ್ಮ ಡಿವೈನ್ ಟ್ವಿನ್ ಫ್ಲೇಮ್ ಅಥವಾ ಡಿವೈನ್ ಮಸ್ಕ್ಯುಲಿನ್ ಅಥವಾ ಡಿವೈನ್ ಫೆಮಿನೈನ್ ಎಲ್ಲವೂ ಕೂಡ ನಿಮ್ಮ ಜೀವನಕ್ಕೆ ವಾಪಸ್ ಬರುವಂತ ಸುಸಂದರ್ಭ. ದಯವಿಟ್ಟು ಒಪ್ಕೊಂಡು ಮದುವೆ ಮಾಡ್ಕೊಳ್ಳಿ, ಅಥವಾ ಮದುವೆನೇ ಮಾಡ್ಕೊಳ್ಬೇಕು. ಟ್ವಿನ್ ಫ್ಲೇಮ್ ಜರ್ನಿಲಿ ಬಿಫೋರ್ ಮ್ಯಾರೇಜ್ ಇಲ್ಲ ಅಂದ್ರೆ ಅದು ಕಂಪ್ಲೀಟ್ ಆಗೋದಿಲ್ಲ. ಇಲ್ಲಾಂದ್ರೆ ತುಂಬಾ ಟ್ರಿಗರ್ ಆಗ್ತೀರಾ. ಸೊ ನಿಮ್ಗೆ ಈವನ್ ಆಫ್ಟರ್ ಡೆತ್ ಕೂಡ ನಿಮ್ಗೆ ಪ್ರಾಬ್ಲಮ್ಸ್ ಆಗತ್ತೆ. ಓಕೆ, ಹೆದರ್ಸ್ತಾ ಇಲ್ಲ, ಬಟ್ ಒಂದು ಅವೇರ್ನೆಸ್ ಅಂತ ತಿಳ್ಕೊಳ್ಳಿ. ಬಟ್ ಪ್ಲೀಸ್ ಇದ್ರೊಂದು ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ತುಂಬಾ ಡೀಪ್ ಆಗಿ ಹೇಳ್ಬೋದು ಒಂದ್ ಕಾರ್ಡ್ ಅಲ್ಲೇ, ಬಟ್ ನಂಗೆ ಇಷ್ಟ ಇಲ್ಲ. ಸೊ ತುಂಬಾ ಡೀಪ್ ಆಗಿ ನೀವು ಹೋಗೋದು. ಸೊ ಹಾಗಾಗಿ ನಾನು ಒಂದೊಂದು ಕಾರ್ಡ್ ಅಲ್ಲಿ ಒಂದೊಂದು ಆನ್ಸರ್ ಅಂತ ತೆಗ್ದು ಇಷ್ಟ ಆನ್ಸರ್ ಹೇಳಿದೀನಿ. ಸೊ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಸೊ ಯಾರ್ದೋ ಒಂದು ಪ್ರಶ್ನೆ ಇದೆ ಇಲ್ಲಿ.